ಬೇಲೂರು ರಸ್ತೆಯಿಂದ ಸಕಲೇಶಪುರ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಪರಿಣಿತ ಕನ್ವೆನ್ಷನ್ ಹಾಲ್ ಅಂತಕ್ಕಂಥ ಚೌಟ್ರಿ ಮುಂಭಾಗ ರಸ್ತೆಯಲ್ಲಿ ಬೃಹತ್ ಗಾತ್ರದ ಹಳ್ಳಗಳು ಬಿದ್ದಿರ್ತಕ್ಕಂಥದ್ದು ಮತ್ತೆ ಯಾವುದೇ ವೈಜ್ಞಾನಿಕ ಹಂಸ ಇಲ್ಲದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿತ್ಯ ಸರಣಿ ಅಪಘಾತಗಳು ಸಂಭವಿಸ್ತಾ ಇದ್ದು ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಇದು ಅತ್ಯಂತ ಜನದಟ್ಟಣೆಯ ಪ್ರದೇಶವಾಗಿದ್ರು ಕೂಡ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಲಾರಿ, ಬಸ್ಸು, ಕಾರು, ದ್ವಿಚಕ್ರ ವಾಹನಗಳು ಈ ಮಾರ್ಗವಾಗಿ ಸಂಚರಿಸ್ತವೆ. ಆದ್ರೆ ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯದಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವೃತ್ತದ ಸುತ್ತಮುತ್ತ ರಸ್ತೆ ಡಾಂಬರು ಕಿತ್ತು ಹೋಗಿ ದೊಡ್ಡ ಮಟ್ಟದ ಹಳ್ಳಿಗಳು ಬಿದ್ದಿದ್ರು ಕೂಡ ಸಂಬಂಧಪಟ್ಟವರೇ ಚೇತರಿಸ್ತಾ ಇಲ್ಲ. ವಾಹನ ಸವಾರರು ಗುಂಡಿಗಳನ್ನ ತಪ್ಪಿಸೋದಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಓಡಾಡಬೇಕಾದಂತ ಆಫ್ ರೋಡ್ ಅಲ್ಲಿ ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಜನ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ. ವೃತ್ತದ ಬಳಿ ವಾಹನಗಳು ವೇಗವಾಗಿ ಹೋಗೋದನ್ನ ನಿಯಂತ್ರಣ ಮಾಡ್ತಕ್ಕಂತ ಹಿನ್ನೆಲೆಯಲ್ಲಿ ಯಾವುದೇ ಹಂಸ ಆಗಿರಬಹುದು, ಸೂಚನಾ ಫಲಕಗಳಾಗಿರಬಹುದು ಯಾವುದನ್ನು ಅಳವಡಿಸಿಲ್ಲ. ಮಳೆಗಾಲದಲ್ಲಿ ನೀರು ತುಂಬಿಕೊಂಡ್ರೆ ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗದೇ ಇರತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ವೇಳೆಯಲ್ಲಂತೂ ಇಲ್ಲಿ ಸಂಚರಿಸ್ತಕ್ಕಂಥದ್ದು ಒಂಥರ ಜೀವವನ್ನ ಕೈಲಿಟ್ಕೊಂಡು ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಾಣ ಹಾನಿ ಯಾವ್ದಾದ್ರು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು. ತಕ್ಷಣವೇ ರಸ್ತೆ ಗುಂಡಿಯನ್ನ ಮುಚ್ಚಿ ವೈಜ್ಞಾನಿಕ ರೀತಿಯಲ್ಲಿ ಹಂಸು, ಸೂಚನಾ ಫಲಕಗಳನ್ನ ಅಳವಡಿಸಬೇಕು ಅಂತ ಸಾರ್ವಜನಿಕರು ಮತ್ತೆ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಇನ್ನು ಇವೆಲ್ಲದಕ್ಕಿಂತ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಅಂದ್ರೆ ಪರಿಣಿತ ಕನ್ವೆನ್ಷನಲ್ ಹಾಲ್ ಅಂತ ಇದೆ. ಈ ಕನ್ವೆನ್ಷನ್ ಹಾಲ್ ನ ಮಾಲೀಕರು JCB ಚಂದ್ರು ಅಂತ. ನೆನ್ನೆ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಚಿವರೊಟ್ಟಿಗೆ ಕಾಣಿಸಿಕೊಂಡ JCB ಚಂದ್ರು ಅವರು ಹಾಸನ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರಾಗಬೇಕೆಂಬ ಕನಸನ್ನ ಹೊತ್ತು ಹೋರಾಡ್ತಾ ಇರೋರು. ವಿಪರ್ಯಾಸ ಅಂತ ಅಂದ್ರೆ ಇದೇ JCB ಚಂದ್ರು ಅವರ ಮಾಲೀಕತ್ವದ ಪರಿಣಿತ ಚೌಟ್ರಿ ಮುಂಭಾಗ ಆಳೆತ್ತರದ ಗುಂಡಿಗಳು ಬಿದ್ದಿದ್ದಾವೆ. ಬಿದ್ದು ಸುಮಾರು ವರ್ಷಗಳೇ ಕಳೆದಿದ್ದಾವೆ. ಜನ ಹೇಳ್ತಾರೆ ಇಡೀ ಕ್ಷೇತ್ರದ ಶಾಸಕರಾಗಬೇಕು ಅನ್ನೋ ಕನಸು ಹೊತ್ಕೊಂಡು ಓಡಾಡ್ತಾ ಇರೋ JCB ಚಂದ್ರಣ್ಣ ಅವ್ರ ಚೌಟ್ರಿ ಮುಂದ್ಗಡೆ ಬಿದ್ದಿರೋ 400 ಮೀಟರ್ ರಸ್ತೆನೆ ಸರಿ ಮಾಡಿಸ್ಕೊಳಕ್ಕಾಗಿಲ್ಲ. ಅವ್ರದೇ ಸರ್ಕಾರ ಅಧಿಕಾರದಲ್ಲಿದೆ, ಆದ್ರೂ ಕೂಡ ಅವ್ರ ಚೌಟ್ರಿ ಮುಂದಿನ ರಸ್ತೆನೆ ಸರಿ ಮಾಡಿಸ್ಕೊಳಕ್ ಆಗದಿರೋ JCB ಚಂದ್ರ ಅವರು ಇಡೀ ಕ್ಷೇತ್ರದ ಹೆಂಗೆ ಸಂಚಾರ ಮಾಡ್ತಾರೆ, ಇಡೀ ಕ್ಷೇತ್ರದ ಅಭಿವೃದ್ಧಿ ಹೆಂಗ್ ಪಡಿಸ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಹಾಗಂತ JCB ಚಂದ್ರ ಅವರೇ ಮಾಡಿಸ್ಬೇಕು ಅಂತಲ್ಲ, ಅಥವಾ ಕಾಂಗ್ರೆಸ್ ಮುಖಂಡರ ಚೌಟ್ರಿ ಅವ್ರ ಮುಂದೆ ಇರೋ ರಸ್ತೆ ನಾನ್ಯಾಕೆ ಸರಿಪಡಿಸ್ಬೇಕು ಅಂತ JDS ನ ಶಾಸಕರು ಸುಮ್ಮನಾದ್ರು, ಐ ಡೋಂಟ್ ನೋ. ಬಟ್ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ತರ ಜನ ಮಾತ್ರ ನರಕ ಯಾತನೆ ಅನುಭವಿಸ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಿ, ಆ ರಸ್ತೆನ ಸರಿ ಮಾಡಿ ಅನ್ನೋದು ನಮ್ಮ ಆಗ್ರಹ. ಇದು ವಿಜಯನಗರದಿಂದ ಮುಂದೆ ಇರೋಂಥ ಪರಿಣಿತ ಚೌಟ್ರಿ ಇದೆಯಲ್ಲ, ಈ ಚೌಟ್ರಿ ಮುಂದೆ ಜಾಗ ಫುಲ್ಲು ರೋಡೆಲ್ಲ ಹದಗೆಟ್ಟೋಗಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಅದೇನು ರೆಡಿ ಮಾಡಿಸ್ಬೇಕು. ಜನಗಳಿಗೆ ವೆಹಿಕಲಲ್ಲಿ ಓಡಾಡೋಕ್ಕೆ ಹಿಂಸೆ ಆಗುತ್ತೆ. ಎಷ್ಟೋ ಜನ 2-3 ಜನ ಬಿದ್ದವ್ರೆ ಮೊನ್ನೆ. ಅದರಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ರೋಡ್ನ ರೆಡಿ ಮಾಡಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಅವ್ರಿಗೆ. ಸರ್, ಇಲ್ಲಿ ಇದು ಎರೆಹಳ್ಳಿ ರೋಡು, ಬೇಲೂರು ರೋಡಲ್ಲಿ ಎರೆಹಳ್ಳಿ ಅಂತ, ವಿಜಯನಗರ ತಣ್ಣೀರಳ ಎರೆಹಳ್ಳಿ. ಈ ರೋಡು 50 ಹಳ್ಳಿ ಕನೆಕ್ಟ್ ಆಗುತ್ತೆ. ಇದು ಹಳ್ಳಿ ರೋಡು. ಸೊ ಈ ರೋಡಲ್ಲಿ ಪ್ರತಿನಿತ್ಯ ಕಮ್ಮಿ ಅಂದರೂ 3 ಇಂದ 4 ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ. ಇಲ್ಲಿ ನೋಡಿ ಡಿವೈಡ್ರು ಮಾಡವ್ರೆ. ಡಿವೈಡರ್ ಅಲ್ಲಿಂದ ಇಲ್ಲಿಗೆ ಇರೋದ್ರಿಂದ ಈ ರೋಡಲ್ಲಿ ಆ ರೋಡು ಆ ಕಡೆ ಪಕ್ಕದ ಹಿಂದ್ಗಡೆ ರೋಡು, ಆ ಒನ್ ವೇ ರೋಡು ಗುಂಡಿ ಬಿದ್ದಿರೋ ಕಾರಣದಿಂದ ಈ ಕಡೆ ರೋಡಲ್ಲಿ ಓಡಾಡ್ತಾರೆ ಎಲ್ಲ ಜಾಸ್ತಿ. ಸೊ ಹಾಗಾಗಿ ಪ್ರತಿನಿತ್ಯ ಆಪೋಸಿಟು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಈ ರೋಡ್ಗೆ ತಾತ್ಕಾಲಿಕವಾಗಿ ಬೇಡ, ಸಂಪೂರ್ಣವಾಗಿ ಇಲ್ಲಿ ಡಿವೈಡರ್ಗಳನ್ನ ಆಗಿರ್ಬೋದು, ಬ್ಯಾರಿಗೇಡ್ ಆಗಿರ್ಬೋದು, ಮುಚ್ಚುವಂಥ ವ್ಯವಸ್ಥೆನ ಮಾಡಬೇಕು ಈ ಬ್ಯಾರಿಗೇಡ್ಗಳನ್ನ. ಮತ್ತು ಈ ರೋಡಲ್ಲಿ ಒಂದು ವೆಹಿಕಲ್ಲು ಅಂದರೆ ಒಂದು ಕಾರು, ಒಂದು ಬೈಕ್ ಓಡಾಡೋಷ್ಟು ಡಿವೈಡರ್ನ ಬಿಟ್ಟು ಇನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಈ ರೋಡ್ನ ಬ್ಯಾರಿಗೇಡ್ಗಳಿಂದ. ಸೊ ಇದನ್ನು ಎಸ್ ಪಿ ಇದು ಯಾರು ನಮ್ಮ DC ಮೇಡಮ್ ಆಗಿರ್ಬೋದು, ಶಾಸಕರಾಗಿರ್ಬೋದು ಸ್ವರೂಪ್ ಪ್ರಕಾಶ್, ಆಮೇಲೆ MP ಸಾಹೇಬರಾಗಿರ್ಬೋದು ಶ್ರೇಯಸ್ ಎಂ ಪಟೇಲ್ ಅವರು ಬೇಗ ಇದನ್ನು ಕ್ರಮವಾಗಿ ತಗೊಂಡು ಫಾಸ್ಟಾಗಿ ಕೆಲಸನ ಮಾಡಿಕೊಡ್ಬೇಕಿದು. ಹೌದು ಸರ್, ಪ್ರತಿನಿತ್ಯ 3 ಇಂದ 4 ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಆಕ್ಸಿಡೆಂಟು ಆಗುತ್ತೆ. ಅಲ್ಲಿ ಕೆಲವರು ಜಗಳಕ್ಕೆ ಬೀಳ್ತಾರೆ, ಕೆಲವರು ಹಂಸನೂ ಇಲ್ಲ, ಒಂದು ಹಂಸು ಇಲ್ಲ, ಅಲ್ಲಿ ಹಂಸ ಹಾಕಿದ್ದಾರೆ. ಅದು